ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕನ್ನಡ ಬೇಳೆ ವಿನ್ನೋ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವೊಂದು ಪಾಪ್ಲೆಟ್ ಮೀನು ಅಂತ ಹೇಳ್ತಾರಲ್ಲ, ಇದಕ್ಕೆ ಪಾಪ್ಲೆಟ್ ಅಂತ ಹೇಳ್ತಾರೆ, ಮತ್ತು ದೊಡ್ಡ ಮೀನು ಕುರ್ಚಿ ಅಂತ ಹೇಳ್ತಾರೆ. ಇದಕ್ಕೆ ಈಗ ಪಾಪ್ಲೆಟ್ ಮೀನಿನ ನಾವು ಮಸಾಲ ಫ್ರೈ ಮಾಡುವ ಹೇಗೆ ಮಾಡೋದು ನಿಮಗೆ ನಾನು ತೋರಿಸ್ತೇನೆ. ಅಂದರೆ ನಾವು ಇದು ಮಸಾಲೆಯನ್ನು ರುಬ್ಬಿ ಮಾಡೋದು. ಈಗ ನೋಡಿ, ನಾನು ಅದಕ್ಕೆ ಮಸಾಲೆಯನ್ನು ರೆಡಿ ಮಾಡಿಕೊಳ್ತೇನೆ. ನೋಡಿ, ಈಗ ಒಂದು 10-12 ಮೆಣಸಷ್ಟು ನಾನು ಹಾಕಿದ್ದೇನೆ, ಮತ್ತೊಂದು 4-5 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ, ಮತ್ತು 1 ಇಂಚಿನಷ್ಟು ಹುಳಿ, ಮತ್ತು ಶುಂಠಿ, ಮತ್ತು ಕೊತ್ತಂಬರಿ, ಒಂದು 1/4 ಸ್ಪೂನ್ನಷ್ಟು ಮೆಂತೆ, ಮತ್ತು ಶುಂಠಿ, ಇದನ್ನೆಲ್ಲವನ್ನು ಹಾಕಿ ನಾವು ಅದಕ್ಕೀಗ ಇದನ್ನು ಗ್ರೈಂಡ್ ಮಾಡುವ ಫಸ್ಟಿಗೆ. ಇದನ್ನು ನೋಡಿ ಈಗ ಗ್ರೈಂಡ್ ಮಾಡಿ ಆಯಿತು. ಈಗ ಇದಕ್ಕೆ ಗ್ರೈಂಡ್ ಮಾಡಿದ್ದೇವೆ. ಇದಕ್ಕೆ ನಾವು ಸ್ವಲ್ಪ 2 ಸ್ಪೂನ್ನಷ್ಟು ನಾವು ಇದು ಕಾರ್ನ್ಫ್ಲವರ್ ಹಾಕುವ. 2 ಸ್ಪೂನ್ನಷ್ಟು ಸಾಕು, ಯಾಕಂದರೆ ಅದು ಸ್ವಲ್ಪ ಅಂಟು ಬರಲಿಕ್ಕೆ, ಅದಕ್ಕೋಸ್ಕರ ಈಗ 2 ಸ್ಪೂನ್ನಷ್ಟು ಕಾರ್ನ್ಫ್ಲವರ್ ಹಾಕಿದ್ದೇನೆ. ಈಗ ಅದಕ್ಕೆ ಉಪ್ಪು ಹಾಕ್ತೇನೆ. ಒಂದು ಸ್ಪೂನಷ್ಟು ಉಪ್ಪು ಸಹ ಹಾಕಿದ್ದೇನೆ, ಯಾಕಂದರೆ ಉಪ್ಪು ಟೇಸ್ಟ್ ಬೇಕಲ್ಲ, ಅದಕ್ಕೋಸ್ಕರ ನಾವು ಉಪ್ಪು ಹಾಕುವ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ, ಮತ್ತು ಮತ್ತೊಂದು ಸ್ಪೂನಷ್ಟು ಅರಸಿನ ಹಾಕುವ, ಯಾಕಂದರೆ ಅರಸಿನ ಸಹ ಸ್ಮೆಲ್ಲಿಂಗ್ ಬರ್ತದೆ, ಅದಕ್ಕೋಸ್ಕರ ಅರಸಿನವನ್ನು 1 ಸ್ಪೂನಷ್ಟು ಅರಸಿನವನ್ನು ಹಾಕುವ. ಈಗ ಅರಸಿನ ಸಹ ಹಾಕಿದ್ದೀನಿ. ಈಗ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ. 1 ಸ್ಪೂನ್ ಸಾಕು, 1.5 ಸ್ಪೂನ್ ಸಾಕ್ಬೋದು. ಈಗ ಎಲ್ಲವನ್ನು ಸಹ ನಾವು ಮಿಕ್ಸ್ ಮಾಡುವ ಗಂಟು ಥರ ಇರ್ಬೋದು, ಚಂದವಾಗಿ ಮಿಕ್ಸ್ ಕೊಡಬೇಕು. ಸೊ ನೋಡಿ, ಗಂಟೆಯಲ್ಲಿ ಇಲ್ಲದಾಗಿ ನೀರು ಸಹ ಹಾಕಬೇಡಿ, ಅದೇ ಸಾಕು, ಅದರಲ್ಲೇ ಮಿಕ್ಸ್ ಕೊಟ್ಟರೆ ಸಾಕು. ಸೊ ನೋಡಿ, ಈಗ ಕೆಲವು ಗಂಟು ಇದ್ದರೆ ಅದನ್ನೆಲ್ಲ ನಾವು ಬಿಡಿಸಿ ಅದನ್ನು ಇದು ಮಾಡಬೇಕು. ಈಗ ನೋಡಿ, ಈಗ ಮೀನನ್ನು ಸಹ ನಾನು ಅದಕ್ಕೆ ಆ್ಯಡ್ ಮಾಡಿದ್ದೇನೆ. ಈಗ ಮೀನು ನೋಡಿ, ಈಗ ಎಲ್ಲವನ್ನು ಅದಕ್ಕೆ ನಾವು ಮೀನಿಗೆಲ್ಲವನ್ನು ಈ ಮಸಾಲೆನೆಲ್ಲವನ್ನು ಅಂಟಿಸುವ. ಹೊರಗೆ ಎಲ್ಲವನ್ನು ಕ್ಲೀನ್ ಮಾಡಿ ಹಾಕುವ, ಯಾಕಂದರೆ ಇಲ್ಲದ್ರೆ ಅದು ಒಳಗಿನ ಪದರಕ್ಕೆ ಅದು ಹಿಡಿದುಕೊಳ್ಳೋದಿಲ್ಲ ಅದರ ಮಸಾಲೆ. ಈಗ ಅದನ್ನು ನಾವು ಸಹ ಎಲ್ಲವನ್ನು ನಾವು ಇದು ಮಾಡಿ ಈಗ ಒಂದು 10-5 ನಿಮಿಷ ಫ್ರಿಜ್ಜಲ್ಲಿ ಫ್ರೀಝರಲ್ಲಿ ಇಡುವ, ಸ್ವಲ್ಪ ಗಟ್ಟಿಯಾಗೋಕ್ಕೋಸ್ಕರ. ಈಗ ಸ್ವಲ್ಪ ನೋಡಿ ನಾನು ತವ ತೆಗೆದಿದ್ದೇನೆ. ಈಗ ದೋಸೆ ಮಾಡೋ ತವ ಸಹ ಆಗ್ತದೆ. ಈಗ ತವ ತೆಗೆದಿದ್ದೇನೆ. ಆ ತವಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕುವ. ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಕಾದಾದ ನಂತರ ನಾವು ಈ ಮೀನನ್ನು ಬಿಡುವ. ಚೆಂದ ಆಗ್ತದೆ, ತುಂಬ ಟೇಸ್ಟಿ ಆಗ್ತದೆ ಈ ಮಸಾಲೆ ಫ್ರೈ. ಇದು ಸಾಂಬಾರು ಸಹ ಆಗ್ತದೆ, ಅದು ಸಾಂಬಾರ್ಗಿಂತ ಸಹ ನಮಗೆ ಚೆಂದವಾಗಿ ಆಗೋದು ಇದು ಮಸಾಲೆ. ನೋಡಿ, ಈಗ ಎಣ್ಣೆ ಕಾಯ್ತಾ ಬಂತು. ನಾವು ಒಂದೊಂದೇ ಮೀನನ್ನು ಇಡುವ ಅದಕ್ಕೆ. ತುಂಬ ಎಣ್ಣೆ ಹಾಕಲಿಲ್ಲ, ಇದು ಸ್ವಲ್ಪ ಎಣ್ಣೆ ಹಾಕಿ ಮಾಡುವಂಥದ್ದು ಮಸಾಲೆ. ತುಂಬ ಟೇಸ್ಟಿ ಆಗ್ತದೆ. ನಾವೇನು ಅಂಗಡಿಯಿಂದ ತಂದ ಮಸಾಲೆ ಅಲ್ಲ, ನಾವೇ ರಿಯಲ್ ಆಗಿ ಮಾಡಿದಂಥ ಮೆಣಸಿನಕಾಯಿ ಎಲ್ಲ ಹಾಕಿ ರುಬ್ಬಿಟ್ಟಂಥ ಮಸಾಲೆ ಇದು. ನೀವು ಸಹ ಹೀಗೆ ಟ್ರೈ ಮಾಡಿ, ತುಂಬ ಟೇಸ್ಟ್ ಬರ್ತದೆ. ನೋಡಿ, ಈಗ ನೋಡಿ, ಈ ಮಸಾಲೆಯನ್ನು ಅದಕ್ಕೆ ಬೇಕಾದರೆ ಈ ಮಸಾಲೆಯನ್ನು ಅಂಟಿಸ್ಬೋದು, ಕೆಲವು ಇಲ್ಲದಿದ್ದರೂ ಸಹ. ನೋಡಿ, ತುಂಬ ಚೆಂದ ಬರ್ತದೆ. ನೋಡಿ, ಈಗೆಲ್ಲ ಮೀನನ್ನು ಸಹ ನಾವು ಎಲ್ಲವನ್ನು ಹಾಕೋದಿಲ್ಲ, ಒಂದು 4-5 ಪೀಸ್ ಮಾತ್ರ ನಾವು ಹಾಕಿ ಮಸಾಲೆ ಮಾಡೋದು ಈಗ ಅದಕ್ಕೋಸ್ಕರ. ಈಗ ನೋಡಿ, ಈಗ ನಾನು 4 ಮೀನನ್ನು ಹಾಕಿದ್ದೇನೆ. ಈಗ ಇದು ಮಸಾಲೆ ಈಗ ಒಂದು ಕಡೆ ಬೇಯ್ತಾ ಉಂಟು, ಒಂದು ಅಡಿಭಾಗದಷ್ಟು. ಈಗ ಇನ್ನು ಮತ್ತೊಂದು ಭಾಗವನ್ನು ನಾವು ಮಗುಚಿ ಹಾಕಬೇಕು, ಸ್ವಲ್ಪ ಕಾಯಿಲೆ ಇದು. ಮತ್ತು ಇದಕ್ಕೆ ಲಿಂಬೆ ರಸ ಸಹ ಹಾಕ್ಬೋದು, ನಾವು ಮಸಾಲೆ ಮಾಡುವಾಗಲೂ ಹಾಕ್ಬೋದು. ಈಗ ಮಸಾಲೆ ಮಾಡಿ ಆದ ನಂತರ ನಾವು ತಿನ್ನುವಾಗ ಸಹ ನಿಂಬೆ ರಸ ಸಹ ಹಾಕ್ಬೋದು, ತುಂಬ ಟೇಸ್ಟ್ ಬರ್ತದೆ. ರೆಸ್ಟೋರೆಂಟಿಗಿಂತ ಏನು ಕಡಿಮೆ ಇಲ್ಲ ಇದು. ಅಂದರೆ ನಮ್ಮದು ಈ ಮೀನು ತುಂಬ ಟೇಸ್ಟಿಯಾಗಿ ಸಹ ಆಗ್ತದೆ, ಪಾಪ್ಲೆಟ್ ಮೀನಿನ ಮಸಾಲ ಫ್ರೈ. ನೀವು ಸಹ ಇದನ್ನು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಹೇಳಿ, ಆಯಿತಾ? ಮತ್ತು ನೀವು ಮಾಡಿ ಆದ ನಂತರ, ನೀವು ತಿಂದಾದ ನಂತರ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮೀನಿನ ಮಸಾಲೆ ಸಹ ರೆಡಿ ಆಯಿತು. ನೋಡಿ, 2 ಕಡೆ ಸಹ ಬೇಯಿಸಿ ಆಯಿತು, ತುಂಬ ಟೇಸ್ಟಿಯಾಗಿದೆ. ನೋಡಿ, ನಿಮಗೆ ನೋಡುವಾಗಲೇ ಇದು ತಿನ್ನುವಂತ ಆಗೋದಿಲ್ಲ, ಹಾಗೆ ಬಂದಿದೆ. ಸೊ ತುಂಬ ಟೇಸ್ಟಿಯಾಗಿದೆ. ನಾನು ಸಹ ಇಷ್ಟ ಆಯಿತು ನನಗೆ ಸಹ. ನೀವು ಸಹ ಹೀಗೆ ಮಾಡಿ, ಮತ್ತು ನಿಮಗೆ ಸಹ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಚಾನಲಿಗೆ ಹೊಸಬರಾಗಿದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ. ಓಕೆ, ಸೊ ಇಂಥದ್ದೇ ರೆಸಿಪಿ ಸಹ ನಾನು ಇನ್ನೂ ಸಹ ನಿಮಗೆ ಹಾಕ್ತಾ ಇರ್ತೇನೆ. ನೀವು ಅದಕ್ಕಿಂತ ಮೊದಲು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಮೊದಲಾಗಿ ನೋಟಿಫಿಕೇಷನ್ ಬೀಳ್ತದೆ. ಸೊ ನೋಡಿ, ಅದಕ್ಕೆ ಈರುಳ್ಳಿ ಸ್ಲೈಸ್ ಎಲ್ಲ ಮಾಡಿ
ತಿನ್ನಬೇಕು. ಇದು ರೆಸ್ಟೋರೆಂಟಿನ ಸಹ ಕಡಿಮೆ ಇಲ್ಲ, ನಮಗೆ ರೆಸ್ಟೋರೆಂಟ್ ಸಹ ಹೀಗೇ ಮಾಡಿಕೊಡೋದು. ಅದನ್ನೇ ನಾವು ಮನೆಯಲ್ಲಿ ಮಾಡಿದ್ರೆ ನಮಗೆ ತುಂಬ ಸೇವ್ ಆಗ್ತದೆ. ಒಂದೊಂದು ಪೀಸಿಗೆ ನಮಗೆ ರೆಸ್ಟೋರೆಂಟಲ್ಲಿ 200 100 ಹಾಗೆಲ್ಲ ಇರ್ತದೆ. ಇದಕ್ಕೆ ನಮಗೆ ಒಂದು 100 ತಗೊಂಡ್ರೆ ಸಾಕು, ನಮಗೆ ತುಂಬ ಪೀಸ್ ಆಗ್ತದೆ, ತುಂಬ ಹೊಟ್ಟೆ ತುಂಬ ಅಷ್ಟು ತಿನ್ಬೋದು. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ವಿಸಿಟ್ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್.